ಪ್ರೈಸ್ ದಿ ಲಾರ್ಡ್. ದೇವರ ನಾಮದಲ್ಲಿ ಬಂದಿರುವಂಥ ಎಲ್ಲರಿಗೂ ವಂದನೆಗಳು. ಇಲ್ಲಿ ಕ್ರಿಸ್ತನು ಶಿಲುಬೆಯಲ್ಲಿ ಆಡಿದ 7 ಮಾತುಗಳಲ್ಲಿ 4ನೆಯ ಮಾತನ್ನು ನಾವು ಧ್ಯಾನಿಸಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ. ಏಲಿ ಏಲಿ ಲಾಮಾ ಸಬಕ್ತಾನಿ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಅದರ ಅರ್ಥ ಆಗಿದೆ. ಇಲ್ಲಿ ಯೇಸು ಕ್ರಿಸ್ತನು ಮಹಾಧ್ವನಿಯಲ್ಲಿ ಕೂಗಿ ಹೇಳ್ತಾ ಇದ್ದಾನೆ, ಏಲಿ ಏಲಿ ಲಾಮಾ ಸಬಕ್ತಾನಿ. ಅಲ್ಲಿರುವಂಥ ಜನರು ಈ ಕೂಗನ್ನು ಕೇಳಿ ಏನಕ್ಕೆ ಈ ಥರ ಕೂಗ್ತಾ ಇದ್ದಾರೆ ಯೇಸು ಅಂತ ಅವರನ್ನು ಅಪಹಾಸ್ಯ ಮಾಡ್ತಾರೆ. ಎಲ್ಲಾದರೂ ಏಲಿಯನನ್ನು ಮೇಲಿಂದ ಇಳಿಸ್ಬಿಡ್ತಾನ ಅಂತ ಅವನನ್ನು ಕಿಂಡಲ್ ಮಾಡ್ತಾ ಇರ್ತಾರೆ. ಆದರೆ ಪ್ರಿಯ ಸೋದರ ಸೋದರಿಯರೇ, ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇವರು ಯೇಸು ಕ್ರಿಸ್ತನು 100% ಮನುಷ್ಯನಾಗಿದ್ದನು, ಅದೇ 100% ದೇವರಾಗಿದ್ದನು. ಆಮೇಲೆ ಯೇಸು ಕ್ರಿಸ್ತನು ಮೊದಲೇ ಹೇಳಿರುವ ಪ್ರಕಾರವಾಗಿ ಆತನು ಹುಟ್ಟುವುದಕ್ಕೂ ಮುಂಚೆಯೇ ದೇವರ ಮಗ ಎಂದು ಎಣಿಸಲ್ಪಟ್ಟವನು. ಅದೇ ರೀತಿಯಾಗಿ ಅವರು ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನನ್ನ ತಂದೆ ಒಂದೇ ಅಂತ. ಅದೇ ನಾನು ದೇವರ ಪ್ರಿಯ ಕುಮಾರನು ಅಂತ ಯೇಸು ತನ್ನನ್ನು ತಾನು ಘೋಷಿಸಿಕೊಳ್ತಾ ಇದ್ದಾನೆ. ಆದರೆ ಇಲ್ಲಿ 4ನೇ ಮಾತಾಗಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಹೇಳುವುದಾದರೆ ಏಲಿ ಏಲಿ ಲಾಮಾ ಸಬಕ್ತಾನಿ, ಇದು ಇಬ್ರು ಮತ್ತು ಅರಬಿಕ್ ಭಾಷೆಯಿಂದ ಮಾತನಾಡಿರುವಂಥ ಪದಗಳಾಗಿದೆ. 2 ಭಾಷೆಗಳು ಬೇರೆ ಬೇರೆ ಆದರೂ ಅದು ತುಂಬ ಅರ್ಥವನ್ನು ಕೊಡುವಂಥದ್ದಾಗಿದೆ. ಏಲಿ ಏಲಿ ಅಂದರೆ ಇಬ್ರು ಪದವಾಗಿದೆ, ಲಾಮಾ ಸಬಕ್ತ ಅನ್ನೋದು ಅರಮಿಕ್ ಪದವಾಗಿದೆ ಇಲ್ಲಿ. ಅದೇ ರೀತಿಯಾಗಿ ಯೇಸು ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅನ್ನೋದು ನಾವು ಸೂಕ್ಷ್ಮವಾಗಿ ನಾವು ಗಮನಿಸುವಾಗ, ಯೇಸು ಶರೀರದ ನೋವಿನಿಂದ ಈ ಥರ ಹೇಳ್ತಾ ಇದ್ದಾರ. ಯಾಕೆಂದರೆ ಮನುಷ್ಯನನ್ನು ಕೈ ಬಿಡೋದನ್ನು ನೋಡಿದ್ದೀವಿ, ಆದರೆ ದೇವರ ಕುಮಾರನನ್ನು ದೇವರು ಕೈ ಬಿಡೋದು ಇದು ಸಾಧ್ಯನಾ ಅಂತ ನಮ್ಮಲ್ಲಿ ನಾವು ಒಂದು ಪ್ರಶ್ನೆಯನ್ನು ಆಗೋದುಂಟು. ಸೊ ಅದಕ್ಕಾಗಿ ದೇವರು ನಿಜವಾಗಿ ಕೈ ಬಿಟ್ರ, ಇಲ್ಲ ಯಾಕೆ ಕೈ ಬಿಟ್ರು ಅನ್ನೋದನ್ನು ನಾವು ವಿವರವಾಗಿ ನೋಡೋದಾದರೆ 7 ಕಾರಣಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ದೇವರು ಯೇಸುವನ್ನು ಏನಕ್ಕಾಗಿ ಕೈ ಬಿಟ್ಟರು ಅನ್ನೋದಕ್ಕೆ 7 ಕಾರಣಗಳನ್ನು ನಾನು ತಿಳಿಯಲು ಬಯಸುತ್ತೇನೆ. ಅದೇ ಕಾಲದಲ್ಲಿ, ಆ ಸಮಯದಲ್ಲಿ, ಆ ದೇಶದಲ್ಲಿ 1 ಗಂಟೆಯಿಂದ 3 ಗಂಟೆವರೆಗೆ ಕತ್ತಲು ಆವರಿಸಿತು. ಇದು ಸತ್ಯವೇದದಲ್ಲಿ ಇದೆಯಾ ಈ ವಾಕ್ಯ ಅಂತ ನೋಡೋದಾದರೆ ಹೌದು ಇದೆ. ಇದು ಒಂದು ಪ್ರವಾದನೆಯಾಗಿದೆ. ಆ ಪ್ರವಾದನೆಯನ್ನು ನೆರವೇರಿಸುವುದಕ್ಕೋಸ್ಕರ ದೇವರು ದಿನದಲ್ಲಿ ಕತ್ತಲನ್ನು ಆವರಿಸಿದನು. ಅದೇ ರೀತಿಯಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ದೇವರು ಯೇಸು ಕ್ರಿಸ್ತನು ತುಂಬ ನೋವನ್ನು ಅನುಭವಿಸುತ್ತಿದ್ದಾನೆ. ಜೇಮ್ಸ್ ಬ್ರದರ್ ಹೇಳಿದ ಹಾಗೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನದ 3 ಗಂಟೆವರೆಗೂ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನೇತಾಡ್ತಾ ಇದ್ದಾನೆ. ಆತನ ಕೈ ಕಾಲುಗಳಲ್ಲಿ ಮೊಳೆಗಳನ್ನು ಹೊಡೆದರು. ಆತನ ಮೊಳೆಗಳ ಎಲ್ಲ ದೇಹದ ಎಲ್ಲ ಭಾರ ಆತನ ಕೈ ಕಾಲುಗಳ ಮೊಳೆಗಳಲ್ಲೇ ಬೀಳ್ತಾ ಇದೆ. ಎಷ್ಟು ನೋವು, ಎಷ್ಟು ಸಂಕಟ ಆಗ್ತಾ ಇದೆ ಯೇಸು ಕ್ರಿಸ್ತನಿಗೆ. ಆದರೆ ನಿಶಕ್ತವಾಗಿ ಈ ಮಾತನ್ನು ಹೇಳುವಾಗ ದೇವರ ಚಿತ್ತವನ್ನು ನೆರವೇರಿಸುವುದೇ ಯೇಸು ಕ್ರಿಸ್ತನ ಮೊದಲ ಆದ್ಯತೆ ಆಗಿದೆ. ಇದು ದೇವರ ಚಿತ್ತವಾಗಿದೆ. ಆದ ಕಾರಣ ಯೇಸು ಕ್ರಿಸ್ತನು ದೇವರ ಚಿತ್ತವನ್ನು ನೆರವೇರಿಸಿದಕ್ಕೋಸ್ಕರ ದೇವರು ಹೇಳಿದ ಪ್ರಕಾರವಾಗಿ ಮತ್ತಾಯನು 26:39ನೇ ವಚನ, ತಂದೆಯೇ ನಿನ್ನ ಚಿತ್ತವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೋ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ. ದೇವರ ಚಿತ್ತವಾದ್ದರಿಂದ ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಈ ಭೂಮಿಗೆ ಬಂದನು. ಈ ಭೂಮಿಯಲ್ಲಿ ಪರಿಶುದ್ಧನಾಗಿ ವಾಸಿಸಿದನು. ಅನೇಕ ರೋಗಿಗಳನ್ನು ವಾಸಿ ಮಾಡಿದನು. ಅನೇಕ ಕುಷ್ಠರೋಗಿ ಕಣ್ಣು ಕಾಣದವರಿಗೆ ಕಣ್ಣು ಕೊಟ್ಟನು. ಕುಷ್ಠರೋಗಿಗಳನ್ನು ಸರಿಪಡಿಸಿದನು. ಅದೇ ರೀತಿಯಾಗಿ ಈ ಕ್ಷಣದಲ್ಲಿ ಈ ಕಾರ್ಯವನ್ನು ಯೇಸು ಮಾಡಿ ಮುಗಿಸುತ್ತಿರುವಾಗ, ದೇವರ ಚಿತ್ತವನ್ನು ಯೇಸು ಮಾಡಿ ಮುಗಿಸುತ್ತಿರುವಾಗ ಆ ಸಮಯದಲ್ಲಿ ಕತ್ತಲಾಯಿತು. ಈ ಕತ್ತಲಾಯಿತು, ಆ ದೇಶವೆಲ್ಲ ಹಾಡು ಹಗಲೇ ಕತ್ತಲಾಯಿತು ಅನ್ನೋದಕ್ಕೆ ಅದಕ್ಕೆ ಪ್ರವಾದನೆಯಾಗಿ ಒಂದು ವಾಕ್ಯ ಆಮೋಸನ ಗ್ರಂಥ 8ನೇ ಅಧ್ಯಾಯ 9ನೇ ವಚನ. ಯಾರಾದರೂ ಓದಿದ್ರೆ ಚೆನ್ನಾಗಿದೆ. ಆಮೋಸನ ಗ್ರಂಥ 8ನೇ ಅಧ್ಯಾಯ
ಆಮೇನ್. ಆಮೋಸ್ 8:9 ಅಧ್ಯಾಯದಲ್ಲಿ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ಸೂರ್ಯನನ್ನು ಮಧ್ಯಾಹ್ನಕ್ಕೆ ಮುಳುಗಿಸುವೆನು, ಭೂಮಿಯನ್ನು ಹಗಲಿನಲ್ಲೇ ಮುಪ್ಪು ಮಾಡುವೆನು. ಆಮೇನ್. ಅದೇ ರೀತಿಯಾಗಿ ಮತ್ತಾಯ 27ನೇ ಅಧ್ಯಾಯ 45ನೇ ವಚನದಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆಯವರೆಗೆ ಕತ್ತಲು ಆವರಿಸಿತು ಎಂಬ ಈ ಪ್ರವಾದನೆ ವಾಕ್ಯ ಇಲ್ಲಿ ನೆರವೇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮತ್ತಾಯ ಸುವಾರ್ತೆ 27:46ರಲ್ಲಿ ಏಲಿ ಏಲಿ ಲಾಮಾ ಸಬಕ್ತ, ನನ್ನ ದೇವರೇ ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದೆ ಅನ್ನೋ ಮಾತನ್ನು ಕ್ರಿಸ್ತನು ಶಿಲುಬೆಯಲ್ಲಿ ಆಡುವಾಗ ಇದು ಶರೀರ ವೇದನೆಯಿಂದ ನೋವಿನಿಂದ ಆಡಿರೋ ಮಾತ ಇಲ್ಲ, ದೇವರ ಪ್ರವಾದನೆಯನ್ನು ನೆರವೇರಿಸುವುದಕ್ಕಾಗಿ ಆಡಿರುವಂಥ ಮಾತು ಅಂತ ನೋಡೋದಾದರೆ ಹೌದು, ಇದು ದೇವರ ಪ್ರವಾದನೆಯಾಗಿದೆ. ಕೀರ್ತನೆಗಳು 22:1 ಮತ್ತು 2 ನಾವು ಓದಿಕೊಳ್ಳೋಣ. ಕೀರ್ತನೆಗಳು. ನನ್ನ ದೇವರೇ ಏಕೆ ನನ್ನನ್ನು ಕೈ ಬಿಟ್ಟಿದ್ದೀರಿ? ನೀನು ಏಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದೀರಿ. ಆಮೇನ್. ಸಾವಿರಾರು ವರ್ಷಗಳ ಹಿಂದೆ ದಾವೀದ ರಾಜನು ತಾನು ಪ್ರವಾದನೆ ಮಾಡಿದ ಪ್ರಕಾರವಾಗಿ ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿ ಎಂದು ಸಾವಿರಾರು ವರ್ಷಗಳ ಹಿಂದೆಯೇ ಪ್ರವಾದನೆ ಮಾಡಲಾಗಿತ್ತು. ಅದು ಯೇಸು ಕ್ರಿಸ್ತನು ಇಂದು ಈ ಶಿಲುಬೆಯಲ್ಲಿ 4ನೆಯ ಮಾತಾಗಿ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದೆ ಅಂತ ಮಾತಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಬ್ಬ ಮನುಷ್ಯನು ಗೆತ್ಸೆಮನೆ ತೋಟದಿಂದ ಒಂಟಿಯಾಗಿದ್ದಾನೆ. ಯೇಸು ಕ್ರಿಸ್ತನು ಎಷ್ಟೋ ಜನರನ್ನು ಸ್ವಸ್ಥ ಮಾಡಿದ್ದಾನೆ, ಎಷ್ಟೋ ಜನರನ್ನು ವಾಸಿ ಮಾಡಿದ್ದಾನೆ, ರೋಗಗಳನ್ನು ವಾಸಿ ಮಾಡಿದ್ದಾನೆ. ಅವನ ಜೊತೆಯಾಗಿದ್ದ ಮನುಷ್ಯರು, ಜೊತೆಯಲ್ಲಿದ್ದ ಶಿಷ್ಯರು ಎಲ್ಲರೂ ಇಲ್ಲದಂಥ ಸಮಯದಲ್ಲಿ ದೇವರು ಮಾತ್ರ ಅವರ ಜೊತೆಯಾಗಿದ್ದರು, ಅವರಿಗೆ ಬಲವನ್ನು ತುಂಬುತ್ತಾ ಇದ್ರು. ಆದರೆ ಈ ಸಮಯದಲ್ಲಿ ದೇವರು ಆತನನ್ನು ಕೈ ಬಿಟ್ಟಿರುವಂತೆ ನಮಗೆ ಭಾಸವಾಗ್ತಾ ಇದೆ. ಏನಕ್ಕೆ ಈ ಥರ ದೇವರು ಯೇಸು ಕ್ರಿಸ್ತನ ಕೈಯನ್ನು ಬಿಟ್ಟರು ಅಂತ ನೋಡೋದಾದರೆ ಅದಕ್ಕೆ ಮುಖ್ಯವಾಗಿ 7 ಕಾರಣಗಳನ್ನು ತಿಳಿಯಪಡಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪಾಪಗಳ ನಿಮಿತ್ತ, ನಮ್ಮ ಶಾಪಗಳ ನಿಮಿತ್ತ, ನಮ್ಮ ದೋಷಗಳು, ನಮ್ಮ ಶಾಪಗಳು ಯೇಸು ಕ್ರಿಸ್ತನು ಹೊತ್ತುಕೊಂಡಿರುವುದರಿಂದ, ಯೇಸು ಶಾಪಮಯವಾಗಿದ್ದರಿಂದ ಆದ ಕಾರಣ ದೇವರು ಯೇಸು ಕ್ರಿಸ್ತನನ್ನು ಕೈ ಬಿಟ್ಟಿರುವಂತೆ ಇಲ್ಲಿ ಕಾಣಿಸ್ತಾ ಇದೆ. ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮ್ಮ ಪಾಪಗಳ ನಿಮಿತ್ತ ಆತನು ಶಾಪಗ್ರಸ್ತನಾದನು. ಆದ ಕಾರಣ ಸ್ವಲ್ಪ ಸಮಯದ ಹೊತ್ತಿಗೆ ಈ ದೇವರು ಯೇಸು ಕ್ರಿಸ್ತನ ಕೈ ಬಿಟ್ಟಂತೆ ಇಲ್ಲಿ ಗೋಚರವಾಗ್ತಾ ಇದೆ. ನಾನು 7 ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೆಯದಾಗಿ, ಪಾಪ ಪರಿಹಾರಕ್ಕಾಗಿ ದೇವರು ಯೇಸು ಕ್ರಿಸ್ತನನ್ನು ಶಿಲುಬೆಯಲ್ಲಿ ಕೈ ಬಿಟ್ಟಂತೆ ಕಾಣಿಸ್ತಾ ಇದೆ. ಪಾಪ ಪರಿಹಾರಕ್ಕಾಗಿ ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿಸಿದ ಕಾರಣ ಆತನ ಏಕೈಕ ಕುಮಾರನನ್ನು ನಮಗಾಗಿ ಕೊಟ್ಟನು. ಏಕೆ? ಪಾಪ ಪರಿಹಾರಕ್ಕಾಗಿ. ಎರಡನೇದಾಗಿ ನಾವು ನೋಡೋದಾದರೆ ಆತನನ್ನು ಜಜ್ಜಲ್ಪಡುವುದಕ್ಕಾಗಿ. ಯೆಶಾಯನ ಪ್ರವಾದನೆ ಹೇಳುವ ಪ್ರಕಾರವಾಗಿ ಆತನನ್ನು ಜಜ್ಜುವುದು ನನ್ನ ಸಂಕಲ್ಪವೇ. ಆತನ ಅಪರಾಧಗಳ ನಿಮಿತ್ತ ಆತನನ್ನು ಜಜ್ಜುವುದು ನನ್ನ ಸಂಕಲ್ಪವೇ ಅಂತ ಪ್ರವಾದನೆಯ ಪ್ರಕಾರ. ಅದು ಯಾವ ದ್ವೇಷದಿಂದಲ್ಲ, ಕೋಪದಿಂದಲ್ಲ, ಆದರೆ ಪ್ರವಾದನೆಯನ್ನು ನೆರವೇರಿಸುವುದಕ್ಕೋಸ್ಕರ ನಮ್ಮ ಪಾಪಗಳ ನಿಮಿತ್ತ ದೇವರು ಯೇಸುವಿನ ಕೈಯನ್ನು ಬಿಡಬೇಕಾದ ಪರಿಸ್ಥಿತಿ ಎದುರಾಯಿತು. ಮೂರನೇದಾಗಿ, ಪಾಪ ನಿವಾರಣೆಗಾಗಿ ನಮ್ಮಲ್ಲಿರುವ ಪಾಪವು ಸಂಪೂರ್ಣವಾಗಿ ತೆಗೆಯಲ್ಪಡುವುದಕ್ಕೋಸ್ಕರ ದೇವರು ಈ ಕ್ಷಣದಲ್ಲಿ ಯೇಸುವಿನ ಕೈಯನ್ನು ಬಿಡುವಂಥ ಸಂದರ್ಭ ಎದುರಾಗಿದೆ. ಅದೇ ರೀತಿಯಾಗಿ ನಾಲ್ಕನೆಯದಾಗಿ, ನಮ್ಮನ್ನು ನೀತಿವಂತರನ್ನಾಗಿ ಮಾಡಲು, ನಮ್ಮ ಪಾಪದಿಂದ ಬಿಡಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿಸಲು ದೇವರು ಯೇಸು ಕ್ರಿಸ್ತನ ಕೈಯನ್ನು ಈ ಕ್ಷಣದಲ್ಲಿ ಬಿಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮನುಷ್ಯ ಮತ್ತು ದೇವರ ಮಧ್ಯೆ ಇರುವಂತಹ ಸಂಬಂಧವನ್ನು ಬಲಪಡಿಸಲು ದೇವರು ಯೇಸು ಕ್ರಿಸ್ತನ ಕೈಯನ್ನು ಈ ಕ್ಷಣದಲ್ಲಿ ಬಿಟ್ಟಂತೆ ನಮಗೆ ಗೋಚರವಾಗುತ್ತದೆ. ಅದೇ ಆರನೇ ವಿಷಯವಾಗಿ, ಶಾಪಗ್ರಸ್ತನಾಗುವುದರಿಂದ ಸಕಲ ಮಾನವ ಪಾಪ ಪರಿಹಾರ ನಿಮಿತ್ತ ಯೇಸು ಕ್ರಿಸ್ತನು ನಮ್ಮ ಶಾಪಗಳನ್ನು ಹೊತ್ತರಿಂದ, ಶಾಪಗ್ರಸ್ತನಾಗುವುದರಿಂದ ದೇವರು ಯೇಸು ಕ್ರಿಸ್ತನ ಕೈಯನ್ನು ಈ ಕ್ಷಣದಲ್ಲಿ ಬಿಟ್ಟಂತೆ ನಮಗೆ
ನಮಗೆ ಅನಿಸುತ್ತದೆ. ಕಡೆಯದಾಗಿ 7ನೇದಾಗಿ ದೇವರ ಮಕ್ಕಳನ್ನಾಗಿ ಮಾಡುವುದಕ್ಕೋಸ್ಕರ, ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡುವುದಕ್ಕೋಸ್ಕರ ದೇವರು ಇಂದು ಕಲ್ವರಿ ಗಿರಿಯಲ್ಲಿ ಯೇಸು ಕ್ರಿಸ್ತನ ಕೈಯನ್ನು ಬಿಟ್ಟಂತೆ ನಮಗೆ ಗೋಚರವಾಗುತ್ತದೆ. ಅದೇ ರೀತಿಯಾಗಿ ನಾವು ದೇವರ ಮಕ್ಕಳಾಗಿ ನಮ್ಮ ಪಾಪ ಪರಿಹಾರಕ್ಕಾಗಿ ಬಲಿಯಾದ ಯೇಸುವನ್ನು ಸದಾ ನಮ್ಮ ಜೀವನವೆಲ್ಲ ಆರಾಧಿಸಿ ಸ್ತುತಿಸಿ ಘನಪಡಿಸಬೇಕೆಂದು ಈ ವಾಕ್ಯವನ್ನು ಹೇಳಲು ಕೊಟ್ಟಂಥ ಅವಕಾಶಕ್ಕಾಗಿ ಧನ್ಯವಾದವನ್ನು ಸ್ತೋತ್ರ. ಆಮೇಲೆ